ನಮಸ್ತೆ ಬಂಧುಗಳೇ, ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. BJP ಬಂಗಾಳದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದೆ. ಇದಕ್ಕಿಂತ ಒಳ್ಳೆ ಪದ ಹುಡುಕ್ತಾ ಇದೆ, ಸಿಗ್ತಾ ಇರಲಿಲ್ಲ. ನಿಜವಾಗ್ಲೂ ಅಬ್ಬರಿಸಿ ಬೊಬ್ಬಿರಿದಿದೆ ರೀ. ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಒಂದು ವ್ಯಾಘ್ರ, ಕೆಟ್ಟ ವ್ಯಾಘ್ರ ಅದು ಮಮತಾ ಬ್ಯಾನರ್ಜಿ. ನಾವು ಒಂದು ಹೆಣ್ಣು ಅಂತ ನೋಡಬಾರ್ದು ಅದನ್ನು. ಆ ಹೆಣ್ಣು ಹಿಂದೆ ಇದ್ದಂತಹ ಟೋಟಲ್ ಎಕೋಸಿಸ್ಟಮ್ ಇತ್ತಲ್ಲ, ಆ ವಿಷವರ್ತುಲ, ಧರ್ಮ ವಿರೋಧಿ, ಭಾರತ ವಿರೋಧಿ, ಸಂಸ್ಕೃತಿ ವಿರೋಧಿ, ಆ ವಿಷವರ್ತುಲ ಸರ್ವನಾಶ ಆಗಬೇಕಿತ್ತು. ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ಉಳಿಗಾಲ ಇರಲಿಲ್ಲ ಅಲ್ಲಿ. ಇಲ್ಲ ಅಂದರೆ ಭಾರತದ ಸುರಕ್ಷತೆಗೆ ಉಳಿಗಾಲ ಇರಲಿಲ್ಲ. ಅಂತಹ ನರರೂಪದ ರಾಕ್ಷಸರನ್ನು ಬ್ಯಾಲೆಟ್ ಮುಖಾಂತರ ಸಂಹಾರ ಮಾಡಿದಂತಹ ಕೀರ್ತಿ ಇವತ್ತು BJPಗೆ ಸಲ್ಲುತ್ತೆ. ವಿಶೇಷವಾಗಿ ನಾವು 4-5 ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಅಮಿತ್ ಶಾ, ಮೋದಿ, ಜೊತೆಗೆ ಹಲವಾರು ತಿಂಗಳ ಕಾಲ BJPಯನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂತಹ ಸುನಿಲ್ ಬನ್ಸಾಲ್ ಅವರು, ಭೂಪೇಂದ್ರ ಯಾದವ್ ಅವರು, ಎಲ್ಲದರ ಜೊತೆಗೆ ಸುವೇಂದು ಅಧಿಕಾರಿ. ನಿಜವಾಗ್ಲೂ ರೀ, ಒಂದ್ಸರಿ ಯೋಚನೆ ಬರುತ್ತೆ, ಅಕಸ್ಮಾತ್ ಸುವೇಂದು ಅಧಿಕಾರಿ BJPಗೆ ಬರದೇ ಇದ್ದಿದ್ರೆ 2020ರಲ್ಲಿ ಈ ಮಟ್ಟದ ಜಯ ಸಾಧ್ಯ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ ಉದಯಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ಚುನಾವಣೆ ಆದಾಗ, 2021ರ ಚುನಾವಣೆ ಆದಾಗ ಅಥವಾ ಅದಕ್ಕಿಂತ ಹಿಂದೆ ಮಮತಾ ಬ್ಯಾನರ್ಜಿ ಯಾವಾಗಲೂ ಒಂದು ವಿಷಯ ಇಟ್ಕೊಂಡು ಚುನಾವಣೆಗೆ ಹೋಗೋರು. ಅದೇನಂತ ಹೇಳಿದ್ರೆ ಬೆಂಗಾಲ್ದವರು ಮತ್ತು ಹೊರಗಿನವರು ಅಂತ ಹೇಳಿ. BJPಯವ್ರನ್ನ ಯಾವಾಗಲೂ ಹೊರಗಿನವರು ಅಂತಲೇ ಅವ್ರು ಹೇಳ್ತಾ ಇದ್ದಿದ್ದು. ಹಿಂದಿಯವರು, ಹೊರಗಿನವರು, ಅವರು ಬಂದು ಬೆಂಗಾಲಿ ಅಸ್ಮಿತೆಯನ್ನು ಹಾಳು ಮಾಡ್ತಾರೆ, ಇಲ್ಲಿನ ಭಾಷೆಯನ್ನು ಹಾಳು ಮಾಡ್ತಾರೆ ಅಂತೇಳಿ. BJPಯು ಕೂಡ ಈ ನೆಲದ ಮಣ್ಣಿನ ನಾಯಕನ ಹಿಂದೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಫೇಸ್ ಇರಲಿಲ್ಲ. ಅದೊಂದು ವ್ಯಾಕ್ಯೂಮ್ ಇದ್ದೇ ಇತ್ತು ಯಾವಾಗಲೂ ಕೂಡ. ಅಲ್ಲಿನ ಅಮಾಯಕ ಜನಗಳನ್ನ ಈ ರೀತಿ ನಂಬಿಸ್ಬಿಟ್ಟಿದ್ರು ದೀದಿ. ಹೊರಗಿನವರು ಬಂದು ಅಟ್ಯಾಕ್ ಮಾಡ್ತಾರೆ, ನಮ್ಮ ಭಾಷೆ ಮೇಲೆ ಅಟ್ಯಾಕ್ ಆಗುತ್ತೆ, ನಮ್ಮ ಸಂಸ್ಕೃತಿ ಮೇಲೆ ಅಟ್ಯಾಕ್ ಆಗುತ್ತೆ ಅಂತೇಳಿ. ಆದರೆ 2020ರಲ್ಲಿ ಸುವೇಂದು ಅಧಿಕಾರಿ ಬಂದ ಮೇಲೆ 2021ರಲ್ಲಿ ಅವ್ರು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವ್ರ ತಾಕತ್ತೇನು ಅಂತೇಳಿ ಆಗಲೇ ತೋರಿಸಿದ್ರು. ನೋಡಿ, ಸುವೇಂದು ಅಧಿಕಾರಿ ಅವ್ರ ತಂದೆನೂ ಕೂಡ ಶಿಶಿರ್ ಅಧಿಕಾರಿ ಅವರು MP ಆಗಿದ್ದರು TMCಯಿಂದ. ಇವರು ಕೂಡ TMCನ ಶಾಸಕರಾಗಿದ್ದರು, MP ಆಗಿದ್ದರು. ಆ ನಂದಿಗ್ರಾಮದಲ್ಲಿ ಹೋರಾಟವನ್ನು ಮೊದಲು ಶುರು ಮಾಡಿದ್ದೇನೆ ಸುವೇಂದು ಅಧಿಕಾರಿ. ಆಗ ಲೆಫ್ಟ್ ಪಾರ್ಟಿಗಳಿತ್ತು. ಆ ನಂದಿಗ್ರಾಮದಲ್ಲಿ ಏನು ರೈತರ ಭೂಮಿಯನ್ನು ಲೆಫ್ಟ್ ಪಾರ್ಟಿಗಳು ಕಬಳಿಸಿದ್ದಾಗ, ಕಮ್ಯುನಿಸ್ಟ್ ಸರ್ಕಾರ ಕಬಳಿಸಿದ್ದಾಗ ಅದರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದಾಗಲೇ ಮಮತಾ ಬ್ಯಾನರ್ಜಿಗೆ ಕಣ್ಣಿಗೆ ಬಿದ್ದಿದ್ರು. ಮಮತಾ ಬ್ಯಾನರ್ಜಿಯಾಗಿ TMC ಚೀಫ್, ಸುವೇಂದು ಅಧಿಕಾರಿ TMCಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋದರು ಆ ನಂದಿಗ್ರಾಮದ ಹೋರಾಟದಿಂದ. ಆ್ಯಕ್ಚುಲಿ ಮಮತಾ ಬ್ಯಾನರ್ಜಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆ ನಂದಿಗ್ರಾಮದ ಹೋರಾಟ. ಒಂದು ರೀತಿಯಲ್ಲಿ ಸುವೇಂದು ಅಧಿಕಾರಿಯವರ ಕಾರಣದಿಂದನೇ ಮಮತಾ ಬ್ಯಾನರ್ಜಿನ ದೊಡ್ಡ ಮಟ್ಟಕ್ಕೆ ಬೆಳೆದರು. ಅದೇ ರೀತಿ ಆ ಪಕ್ಷದಲ್ಲಿ ಸುವೇಂದು ಅಧಿಕಾರಿ ಕೂಡ ಬೆಳ್ಕೊಂಡು ಹೋದರು. ಮಮತಾ ಬ್ಯಾನರ್ಜಿ ಆದಮೇಲೆ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ ಸುವೇಂದು ಅಧಿಕಾರಿ ಅಂತಕ್ಕಂಥದ್ದು ಜನನೀತ ಆಗ್ಬಿಟ್ಟಿತ್ತು. ಅಷ್ಟು ಪವರ್ಫುಲ್ ಆಗಿ ಬೆಳೆದಿದ್ರು. ಈಸ್ ಎ ಗ್ರಾಸ್ ರೂಟ್ ಫೈಟರ್, ಅದರಲ್ಲೇನು ಎರಡು ಮಾತೇ ಇಲ್ಲ. ಅವರ ಕಾರಣಕ್ಕೋಸ್ಕರನೇ TMCಗೆ ಅಷ್ಟು ದೊಡ್ಡ ಮಟ್ಟದಂಥ ಬೆಂಬಲ ಆ ಪ್ರದೇಶದಲ್ಲೆಲ್ಲ ಸಿಕ್ಕಿದ್ದು. ಮಿಡ್ನಾಪುರ ಜಿಲ್ಲೆಯಲ್ಲಿ, ಆ ಸುತ್ತಮುತ್ತಲ ಭಾಗಗಳಲ್ಲಿ. ಭಾಳ ದೊಡ್ಡ ಜಿಲ್ಲೆ ಅದು, ಭಾಳ ದೊಡ್ಡ ಭೂಭಾಗ. ಆದರೆ ನಿಧಾನಕ್ಕೆ ಯಾವಾಗ ಮಮತಾ ಬ್ಯಾನರ್ಜಿ ತನ್ನ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಯನ್ನು ಬೆಳೆಸಲಿಕ್ಕೆ ಶುರು ಮಾಡಿದ್ರು, ಈ ಪೊಲಿಟಿಷಿಯನ್ಸ್ಗಳಿಗೆಲ್ಲ ಇದೊಂದು ದೊಡ್ಡ ರೋಗ. ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳಿಬೇಕು, ಇಲ್ಲ ಅವ್ರ ಮನೆಯವರೇ ಬೆಳಿಬೇಕು. ಯಾರೂ ಇಲ್ಲ ಅಂತ ಹೇಳಿದ್ರೆ, ಮದುವೆನೇ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರನ್ನ ಹತ್ತಿರದ ನೆಂಟರು ಬೆಳಿಬೇಕು. ನೋಡಿ, ಈ ಮಮತಾ ಬ್ಯಾನರ್ಜಿಗೆ ಮದುವೆ ಇಲ್ಲ, ಮುಂಚೆ ಇಲ್ಲ. ಅಟ್ಲೀಸ್ಟ್ ಇವರಾದ್ರೂ ಕುಟುಂಬ ರಾಜಕಾರಣದಿಂದ ಆಚೆ ಕಡೆಗೆ ಬಂದು ರಾಜ್ಯಭಾರ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ. ಇವ್ರ ಸಂಬಂಧಿನ ಹುಡ್ಕೊಂಡ್ಬಂದರು ಅಭಿಷೇಕ್ ಬ್ಯಾನರ್ಜಿನ. ಅವನನ್ನು ಉತ್ತರಾಧಿಕಾರಿ ಥರ ಪೋಷಲಿಕ್ಕೆ ಶುರು ಮಾಡಿದ್ರು. ಇಡೀ ಪಕ್ಷ ಅಭಿಷೇಕ್ ಬ್ಯಾನರ್ಜಿಯ ಒಂದು ಕಪಿಮುಷ್ಟಿಗೆ ಸಿಗುತ್ತಾ ಹೋಯಿತು. ಇದನ್ನು ಸಹಿಸೋಕ್ಕಾಗಿರಲಿಲ್ಲ ಸುವೇಂದು ಅಧಿಕಾರಿಗೆ. ಯಾಕೆ ಅಂತ ಹೇಳಿದ್ರೆ ಗ್ರಾಸ್ ರೂಟಿನ TMCಯನ್ನು ಕಟ್ಟಿದಂತಹ ಒನ್ ಆಫ್ ದ ಫೌಂಡರ್ಸ್ ಅವರು. ಅಲ್ಲಿನ ಅವಮಾನವನ್ನು ತಾಳಲಾರದೆ 2020ರಲ್ಲಿ ಅವರು BJPಗೆ ಬಂದರು. BJPಗೆ ಬಂದಾಗ ನೋಡಿ, ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಯಾವಾಗಲೂ ಹೇಳ್ತಾರೆ BJPಗೆ ಬಂದಾಗ ವಾಷಿಂಗ್ ಮಿಷಿನ್ ಆಗಿಬಿಡುತ್ತಾ, ಅಲ್ಲಿವರೆಗೂ ಅವ್ರ ಮೇಲೆ ಕೆಟ್ಟವರು ಅಂಥವ್ರು ಇಂಥವ್ರು ಅಂತ ಆಪಾದನೆ ಮಾಡ್ತಿರ್ತಾರೆ. BJPಗೆ ಬರ್ತಿದ್ದಂಗೆನೇ ಅವ್ರು ಸರಿಯಾಗಿ ಬಿಡ್ತಾರೆ, ಒಳ್ಳೆಯವರಾಗ್ಬಿಡ್ತಾರೆ ಅಂತೇಳಿ. ಅನೇಕ ಜನ ಒಳ್ಳೆಯವರಾಗಿದ್ದಾರೆ, ಅನೇಕ ಜನ ಹಿಂದುತ್ವಕ್ಕೆ ಒಗ್ಗಿದ್ದಾರೆ. ಭಾಳಷ್ಟು ಉದಾಹರಣೆಗಳಿದೆ. ಹಿಮಂತ್ ಬಿಸ್ವಾ ಶರ್ಮಾ ಇವತ್ತು BJPಯವರಿಗಿಂತ ಗಟ್ಟಿ BJPಯವರಾಗಿದ್ದಾರೆ. ಸುವೇಂದು ಅಧಿಕಾರಿಯು ಹಾಗೇನೆ. ಕೇವಲ BJPಗೆ ಬಂದದ್ದೇ ಅಲ್ಲ, BJPಯ ಇಡೀ ಸಿದ್ಧಾಂತಗಳನ್ನು, ತತ್ವಗಳನ್ನು, ಆದರ್ಶಗಳನ್ನು ಮೈಗೂಡಿಸ್ಕೊಂಡ್ರು. ಹಿಂದುತ್ವವನ್ನು ಮೈಗೂಡಿಸ್ಕೊಂಡ್ರು, ಸನಾತನ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡ್ರು, ನ್ಯಾಷನಾಲಿಟಿಯನ್ನು ಮೈಗೂಡಿಸ್ಕೊಂಡ್ರು. ಯಾವುದು TMCನಲ್ಲಿ ಇರಲೇ ಇಲ್ಲ. ದಿನ ಕಳೆದಂಗೆ ಗಟ್ಟಿ ಹಿಂದೂ ಧ್ವನಿಯಾದರು. 2021ರಲ್ಲಿ ಅನಿರೀಕ್ಷಿತವಾದ ಸೋಲಾಯಿತು BJPಗೆ. ನೋಡಿ, ಅದೊಂಥರ ಅನಿರೀಕ್ಷಿತ ಗೆಲುವು ಅಂತನಾದರೂ ಹೇಳ್ಬೋದು, ಅಥವಾ ನಿರೀಕ್ಷಿತ ಸೋಲು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 2011ರ ಚುನಾವಣೆಯಲ್ಲಿ 0 ಗಳಿಸಿದ್ದಂತಹ BJP 2016ರಲ್ಲಿ ಕೇವಲ 3 ಸೀಟ್ ಗಳಿಸಿದ್ದಂತಹ BJP, ಕೇವಲ 3 ಸೀಟು.
10.1% ಓಟ್ ಬಿದ್ದಿತ್ತು ಅಷ್ಟೇನೆ. ಅಂಥದ್ದು 2021 ಚುನಾವಣೆಯಲ್ಲಿ 77 ಸೀಟ್ಗಳನ್ನ ತಗೊಂತು. ಆದರೆ ಬಿ ಜೆ ಪಿಯವರಿಗೆ ಅನಿಸಿತ್ತು ಈ ಬಾರಿ ನಾವು ಸರ್ಕಾರ ಮಾಡೇ ಮಾಡ್ತೀವಿ ಅಂತೇಳಿ. ಆದರೆ ಆ ಸಂದರ್ಭದಲ್ಲೇ SIR ಆಗಿದ್ದಿದ್ರೆ, ಆ ಸಂದರ್ಭದಲ್ಲಿ ಈ ಬಾರಿ ಬಂದಂಗೆ ಸೆಕ್ಯೂರಿಟಿ ಫೋರ್ಸಸ್ಗಳು CRPF ಅಷ್ಟು ಜನ ಬಂದು ಫೇರ್ ಆ್ಯಂಡ್ ಫಿಯರ್ಲೆಸ್ ಎಲೆಕ್ಷನ್ ಆಗಿದ್ದಿದ್ರೆ ಖಂಡಿತ BJP 2021 ಅಧಿಕಾರಕ್ಕೆ ಬಂದಿರೋದು. ಆದರೆ ಅದು ಕೋವಿಡ್ನ ಸಮಯ. ಕೇಂದ್ರ ಸರ್ಕಾರಕ್ಕೂ ಅಲ್ಲಿ SIR ಮಾಡೋಕ್ಕಾಗಿರಲಿಲ್ಲ, ಎಲೆಕ್ಷನ್ ಕಮಿಷನ್ಗೂ CRPFನ್ನು ಕಳಿಸೋಕ್ಕಾಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಬಿಕಾಸ್ ಆಫ್ ಕೋವಿಡ್. ಆ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಬಚಾವಾಗ್ಬಿಟ್ರು. ಕಂಡರಿಯದ ಕೇಳರಿಯದ ಚುನಾವಣೆ ಹಿಂಸಾಚಾರ ನಡೆದು ಆಗಬಾರ್ದು ಅನಾಚಾರಗಳೆಲ್ಲ ಆಗಿ ಮತ್ತೆ ದಿಢೀರ್ ಅಧಿಕಾರಕ್ಕೆ ಬಂದರು ಸುವೇಂದು ಅಧಿಕಾರಿ. ಅಂತಹ ಒಂದು ರಣ ಚುನಾವಣೆಯಲ್ಲೂ ಕೂಡ ನಂದಿಗ್ರಾಮದಲ್ಲಿ ಇದೇ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿ ಕಳಿಸಿದರು. ಮಮತಾ ಬ್ಯಾನರ್ಜಿ ಇಡೀ ರಾಜ್ಯವನ್ನು ಗೆದ್ದರೂ ಕೂಡ ಒಂದು ಸೀಟಲ್ಲಿ ಗೆಲ್ಲಕ್ಕಾಗಿರಲಿಲ್ಲ. ಸುವೇಂದು ಅಧಿಕಾರಿ BJP ಕೊಟ್ಟೋದಂಥ ಕೋಪದಲ್ಲಿ ನಿನ್ನ ಊರಲ್ಲಿ ಬಂದು ಸೋಲಿಸ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಬಂದು ನಂದಿಗ್ರಾಮಕ್ಕೆ ಬಂದು ಎಲೆಕ್ಷನ್ ನಿಂತಿದ್ದು ಸುವೇಂದು ಅಧಿಕಾರಿ ಮುಂದೆ ಸೋತು ಸುಣ್ಣ ಆಗೋದ್ರು. ಕಡೆಗೆ ಹೋಗಿ ಭವಾನಿಪುರಲ್ಲಿ ಯಾರೋ ಇನ್ನೊಬ್ಬರು ಗೆದ್ದಿದ್ರು, ಅವ್ರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿ ನಿಂತ್ಕೊಂಡು ಗೆದ್ದು ಮುಖ್ಯಮಂತ್ರಿ ಆದರೂ ಅದು ಬೇರೆ ಪ್ರಶ್ನೆ. ಆವತ್ತು ಸುವೇಂದು ಅಧಿಕಾರಿಯ ಊರಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಚಾಲೆಂಜ್ ಮಾಡಿದರು ಮಮತಾ ಬ್ಯಾನರ್ಜಿ. ಈ ಬಾರಿ ಏನಾಯಿತು ಗೊತ್ತಾ? ಇದೇ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲೂ ನಿಂತರು. ಮಮತಾ ಬ್ಯಾನರ್ಜಿಯ ಭದ್ರಕೋಟೆ ಭವಾನಿಪುರ್ ಕಲ್ಕತ್ತಾ ಪ್ರೆಸಿಡೆನ್ಸಿ ಏರಿಯಾದಲ್ಲಿ ಅಲ್ಲಿ BJPಗೆ ಓಟ್ ಬೀಳುತ್ತೆ ಅನ್ನೋದೇ ಕನಸಿನ ಮಾತುರಿಯಲ್ಲಿ. ಇತಿಹಾಸದಲ್ಲಿ ಒಂದು ಸೀಟು ಗೆದ್ದಿರಲಿಲ್ಲ ಆ ಭಾಗದಲ್ಲಿ. ಕಲ್ಕತ್ತಾ ಉತ್ತರ ಮತ್ತು ದಕ್ಷಿಣದ 11 ಕ್ಷೇತ್ರದಲ್ಲಿ ಒಂದು ಗೆಲ್ತಿರಲಿಲ್ಲ BJP. 11 TMC ಗೆಲ್ಲೋದು. ಇನ್ನು ಅದೇನು ಪ್ರೆಸಿಡೆನ್ಸಿ ಭಾಗದಲ್ಲಿರ್ತಕ್ಕಂತಹ ಕಲ್ಕತ್ತಾ, ಉತ್ತರ, ದಕ್ಷಿಣ, ಹೌರಾ, ಹೂಗ್ಲಿ, ಪರಗಣ ಜಿಲ್ಲೆಗಳು ಇಲ್ಲಿ ಖಾತೆನೇ ಓಪನ್ ಮಾಡ್ತಿರ್ಲಿಲ್ಲ BJP. ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿಯಲ್ಲಿ ಎಷ್ಟು ವಿಷಮ ಆಗಿತ್ತು ಅಂತ ಹೇಳಿದ್ರೆ, ನೋಡಿ, ಈ ಸೌತ್ ಕಲ್ಕತ್ತಾ ರೀಜನಲ್ಲಿ ಸುಮಾರು 43% ಹಿಂದೂಗಳು ನಾನ್ ಬೆಂಗಾಲಿ ಹಿಂದೂಗಳು, ಅಂದರೆ ಉತ್ತರ ಪ್ರದೇಶದಿಂದ ಹೋಗಿದ್ದವರು, ಡೆಲ್ಲಿಯಿಂದ ಹೋಗಿದ್ದವರು, ಬಿಹಾರಿಂದ, ಜಾರ್ಖಂಡಿಂದ ಕೆಲಸಕ್ಕೆ ಹೋಗಿದ್ದವರು 43% ಹಿಂದೂಗಳು. ಇದರಲ್ಲಿ ಸಿಖ್ರು ಇದ್ದರು, ಮಾರ್ವಾಡಿಗಳಿದ್ದರು. ಇವ್ರು ಯಾರಿಗೂ ಆ ಭಾಗದಲ್ಲಿ ಅಲ್ಲಿನ TMC ಗುಂಡಗಳು ಓಟ್ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಇನ್ನೊಂದು ಅತಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಭದ್ರಲೋಗ್ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಕ್ಲಾಸ್. ಇವರು ಕೂಡ BJPಗೆ ಓಟ್ ಹಾಕ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಬಂದವರು ಓಟೇ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಳೆದ ಬಾರಿ ಇಡೀ ರಾಜ್ಯದಲ್ಲಿ 85% ಪೋಲಿಂಗ್ ಆಗಿದ್ರೆ ಕಲ್ಕತ್ತಾ ಭಾಗದಲ್ಲಿ ಕೇವಲ 62% ಪೋಲಿಂಗ್ ಆಗಿದ್ದು. ಬರ್ತಿರ್ಲಿಲ್ಲ ಅಲ್ಲಿನ ಜನ ಆಚೆ ಕಡೆಗೆ. ಹಾಗಾಗಿ ಅವ್ರ ಗುಂಡಗಳು ಯಾರ್ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕೊಂಡು ಎಲೆಕ್ಷನ್ ಮುಗಿಸ್ಬಿಡೋರು. ಅಂತಹ ಒಂದು ಭದ್ರಕೋಟೆ ಒಳಗಡೆಗೆ ಸುವೇಂದು ಅಧಿಕಾರಿ ಚಾಲೆಂಜ್ ಮಾಡಿ ನಂದಿಗ್ರಾಮದ ನಿಲ್ಲದು ಅಲ್ಲದೆ ಭವಾನಿಪುರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಮತಾ ಬ್ಯಾನರ್ಜಿನ ಚಾಲೆಂಜ್ ಮಾಡಿ, ಬರೀ ಚಾಲೆಂಜ್ ಮಾಡಿದ್ದಲ್ಲ ಅಷ್ಟೇ ಅಲ್ಲ ರೀ, ಮಮತಾ ಬ್ಯಾನರ್ಜಿಗೆ ನೀರು ಕುಡಿಸಿದ್ರು, ಸೋತು ಸುಣ್ಣಾಗಕ್ಕೆ ಮಾಡಿದ್ರು. 15,500 ಓಟ್ಗಳಿಂದ ದೀದಿಯ ಮನೆ ಒಳಗಡೆಗೆ ನುಗ್ಗಿ ಮನೆಯೊಳಗಡೆ ಅವ್ರನ್ನ ಮಣಿಸಿ ಆಚೆ ಕಡೆಗೆ ಬಂದರು. ಇದು ಆ ವ್ಯಕ್ತಿಯ ತಾಕತ್ತು. ಮತ್ತು ಸುವೇಂದು ಅಧಿಕಾರಿ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತುಗಳು ನೋಡ್ರಿ. ಇವತ್ತು ಅವ್ರು ಹೇಳಿದ್ರು, ನನಗೆ ಒಂದೇ ಒಂದು ಬಾಂಗ್ಲಾ ಮುಸ್ಲಿಮನ ಓಟ್ ಬೇಡ ನನಗೆ. ಇದು ಹೇಳೋಕ್ಕೂ ತಾಕತ್ ಬೇಕು ಬಂಗಾಲದಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ. ಒಬ್ಬ ಬಂಗಾಲಿ ಮುಸ್ಲಿಂ ಒಳಗಡೆ ಇರೋಕ್ಕೆ ಬಿಡೋದಿಲ್ಲ, ಸರ್ಕಾರ ಬರಲಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಬಂದಿದೆ, ಅಧಿಕಾರ ಕೂಡ ಬರುತ್ತೆ. ಬಾಂಗ್ಲಾದ ಮುಸಲ್ಮಾನರಿಗೆ ಸೊಂಟ ಮುರಿದು ಒದ್ದು ಆಚೆ ಕಡೆ ಕೊಡ್ತಕ್ಕಂಥ ಸಮಯ ಬಂದಿದೆ. ಎಷ್ಟು ದಿವಸ ಕೋಟ್ಯಾಂತರ ನುಸುಳುಕೋರರು ಭಾರತದ ಜನರ ಅನ್ನ ಕಸ್ಕೊಂಡು, ಅವರ ಬದುಕು ಕಸ್ಕೊಂಡು, ಅವರ ಕೆಲಸಗಳನ್ನ ಕಸ್ಕೊಂಡು, ಮಾಡಬಾರ್ದ ಅನಾಚಾರಗಳನ್ನ ಮಾಡಿ ದಾಂಧಲೆ ಮಾಡ್ತಿದ್ರಲ್ಲ ಸ್ಕೌಂಡ್ರಲ್ಸು, ಒಬ್ಬೊಬ್ಬರನ್ನು ಹೆಕ್ಕಿ ಒದ್ದು ಇವತ್ತು ಬಾಂಗ್ಲಾಗೆ ಕಳಿಸ್ತಾರೆ ಇನ್ಮೇಲೆ. ಅದಕ್ಕೆ ಬಾಂಗ್ಲಾದ ಸಂಸತ್ತಲ್ಲಿ ನಿಂತ್ಕೊಂಡು ಅಲ್ಲಿನ ವಿರೋಧ ಪಕ್ಷದ MP ಹೇಳ್ತಾನೆ, BJP ಸರ್ಕಾರ ಬಂದ್ಬಿಟ್ರೆ ಅಲ್ಲಿ ಲಕ್ಷಾಂತರ ನಮ್ಮವರು ವಾಪಸ್ ಬಂದ್ಬಿಡ್ತಾರೆ, ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಅಂತೇಳಿ. ಇದು ಮಮತಾ ದೀದಿ ಸರ್ಕಾರದ ಕರಾಳ ರೂಪ ಆಗಿದ್ದು. ಇವತ್ತು ಮಮತಾ ಬ್ಯಾನರ್ಜಿ ಜೊತೆಗೆ ಅವರ ಮಂತ್ರಿಮಂಡಲದ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳೂ ಸೋತು ಸುಣ್ಣಾಗಿ ಹೋಗಿದ್ದಾರೆ. ಸುವೇಂದು ಅಧಿಕಾರಿ ಒಂದು ರೀತಿ ದುರಂಧರ್ ರೀತಿ ಬೆಂಗಾಲದಲ್ಲಿ ಇವತ್ತು ಕಮಾಲ್ ಮಾಡಿದ್ದಾರೆ. BJPಯ ಅದೃಷ್ಟವೋ ಹಿಂದೂಗಳ ಅದೃಷ್ಟವೋ ಈ ರೀತಿಯ ಲೀಡರ್ಗಳು ನಮಗೆ ಸಿಗ್ತಾ ಇರೋದು ಖುಷಿಯಾಗುತ್ತೆ. ಅಸ್ಸಾಮಲ್ಲಿರ್ತಕ್ಕಂಥ ಹಿಮಂತ್ ಬಿಸ್ವಾ ಶರ್ಮಾ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ, ಬೇರೆ ಪಕ್ಷದಿಂದ ಬಂದಿದ್ರು ಕೂಡ ನಮ್ಮ ಲೀಡರ್ ಅಂತ ಹೇಳೋದಕ್ಕೆ, ಸುವೇಂದು ಅಧಿಕಾರಿ ನಮ್ಮ ಲೀಡರ್ ಅಂತ ಹೇಳೋದಕ್ಕೆ. ಬರ್ತಿರ್ತಕ್ಕಂಥ ದಿನಗಳಲ್ಲಿ ಯಾವ ಹಿಂದುತ್ವದ ಲೀಡರ್ಗಳಿದ್ದಾರೆ, ಯಾವುದೇ ಪಕ್ಷದಲ್ಲಿರಲಿ, ಯಾವ್ಯಾವ ನ್ಯಾಷನಾಲಿಟಿ ಅಂತಕ್ಕಂಥ ಲೀಡರ್ಗಳಿದ್ದಾರೆ, ಯಾವುದೇ ಪಕ್ಷದಲ್ಲಿರಲಿ, ಅವರೆಲ್ಲರೂ BJPಗೆ ಬರಬೇಕು. ಯಾಕೆ BJP ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಹಿಂದುತ್ವಕ್ಕೋಸ್ಕರ, ರಾಷ್ಟ್ರೀಯತೆಗೋಸ್ಕರ, ಇಲ್ಲಿನ ಸಂಸ್ಕೃತಿಗೋಸ್ಕರ ನಿಲ್ತಿರ್ತಕ್ಕಂಥ ಏಕೈಕ ಪಾರ್ಟಿ BJP. ಇವತ್ತು ಭಾರತದ 22 ರಾಜ್ಯಗಳಲ್ಲಿ ಸರ್ಕಾರ ಮಾಡಿದೆ BJP ಮತ್ತು NDA. 15 ರಾಜ್ಯಗಳಲ್ಲಿ BJP ಮುಖ್ಯಮಂತ್ರಿ, 14 ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಬ್ಬ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 27 ರಾಜ್ಯಗಳಲ್ಲಿ ಕೇಸರಿಮಯ. ಇದು ಹಿಂದುತ್ವದ ತಾಕತ್ತು ರೀ. ಇನ್ನು ಕೆಲವೇ ದಿನಗಳು, ನಾನು ಹೇಳ್ತಿದ್ದೀನಲ್ಲ, ಕೆಲವೇ ದಿನಗಳಲ್ಲಿ ಇಡೀ ಭಾರತವೇ ಕೇಸರಿಮಯ ಆಗುತ್ತೆ. ಭಾರತವೇ ಇನ್ನು ಸ್ವಲ್ಪ ದಿವಸದಲ್ಲಿ ಪಂಜಾಬ್ ಕೂಡ BJP ತೆಕ್ಕೆಗೆ ಬರುತ್ತೆ. ಅದರ ವಿಡಿಯೋ ಕೂಡ ಮಾಡಿದ್ದೀನಿ. ತುಂಬ ಖುಷಿಯಿಂದ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಹೊರಡ್ತಾ ಇದ್ದೀನಿ. ನಮಸ್ಕಾರ.